ಹಲೋ ಫ್ರೆಂಡ್ಸ್, ಇದು ನನ್ನ ಫಸ್ಟ್ ವ್ಲಾಗ್ ಯೂಟ್ಯೂಬಲ್ಲಿ. ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನಮ್ಮ ಚಿಕ್ಕವನಿಗೆ ಪಪ್ಪಾಯ ಬೇಕು ಅಂತ ಹೇಳಿ ಆ ಪಪ್ಪನ ಹತ್ರ ಕಟ್ ಮಾಡ್ತಿದ್ದಾರೆ. ದೊಡ್ಡನಿಗೂ ಹುಷಾರಿರಲಿಲ್ಲ, ಮಲ್ಕೊಂಡಿದ್ದ. ನಾವು ಅದೇ ಡಿಮಾರ್ಟಿಗೆ ಹೋಗೋಣ ಅಂತ ಎಲ್ಲ ಚೀಲ ಎಲ್ಲ ತೊಗೊಂಡ್ಬಿಟ್ಟು ಹೋಗೋಣ ಅಂತ ಇದ್ವಿ. ಇವನು ನನಗೆ ಪಪ್ಪಾಯ ಬೇಕು ಅಂದಿದ್ದಕ್ಕೆ ನಮ್ಮ ಮನೆಯವರೆಲ್ಲ ಪಪ್ಪಾಯನ ಕ್ಲೀನ್ ಮಾಡಿ ಅವನಿಗೆ ಪಪ್ಪಾಯ ಕೊಡೋದಕ್ಕೆ ಇದು ಮಾಡ್ತಾಯಿದ್ರು. ನಾನು ಮಧ್ಯಾಹ್ನಕ್ಕೆ ಅಡುಗೆನ ಶೀಕರಣೆ, ಮಾವಿನ ಹಣ್ಣು ಸೀಜನ ಶೀಕರಣೆ ಮಾಡಿ, ಸಾಂಬಾರು ಮಾಡಿ, ರೈಸ್ ಮಾಡಿ ಬಂದಮೇಲೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೊರಟ್ವಿ. ಅವನಿಗೆಲ್ಲ ಪಪ್ಪಾಯ ಕಟ್ ಮಾಡಿಕೊಟ್ಟು ತಿನ್ನಿ ಅಂತ ಇಬ್ಬರನ್ನೂ ಬಿಟ್ಟು ಹೋಗ್ತಾಯಿದ್ವಿ. ಬೇಗ ಬರೋಣ, ಅಲ್ಲಿ ತುಂಬ ರಶ್, ಹುಷಾರಿರಲಿಲ್ಲಲ್ಲ, ಹಾಗಾಗಿ ಬಿಟ್ಟು ಹೋದ್ವಿ. ಬಂತು. ಡಿಮಾರ್ಟ್ ಒಳಗೆ ಹೋಗ್ತಾಯಿದ್ವಿ. ತುಂಬ ರಶ್ ಇತ್ತು, ಸಂಡೇ ಬೇರೆ, ತಾರೀಕು ಒಂದಲ್ವಾ, ತುಂಬ ರಶ್ ಇರುತ್ತೆ. ಹಾಗಾಗಿ ಬೇಗ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಆದರೂ ರಶ್ ಇತ್ತು. ಬೇಗ ಬೇಗ ಎಲ್ಲ ತೊಗೊಂಡ್ವಿ ನೋಡಿ ಎಷ್ಟು ರಶ್ ಇದೆ. ಆದರೆ ಬೇಗ ಬೇಗ ತೊಗೊಂಡು ಮನೆಗೆ ಬಂದ್ವಿ. ಚಪಾತಿ ಮಾಡೋಗಿರಲಿಲ್ಲ, ಚಪಾತಿ ಮಾಡ್ಕೊಂಡು ತಿಂದು ಮಲ್ಕೊಂಡ್ವಿ. ಎದ್ದಾದ್ಮೇಲೆ ಸಂಜೆ ಗ್ರೋಸರಿ ತಂದಿದ್ದೆಲ್ಲ ಪ್ಯಾಕೆಲ್ಲ ಹಾಕಿದ್ವಿ, ರೆಡಿ ಮಾಡಿ ಟೀ ಎಲ್ಲ ಕಾಯಿಸ್ಬಿಟ್ಟು ತಿಂದು ಅಷ್ಟೊತ್ತಿಗೆ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಟೀ ಕುಡಿಯೋ ಮೊದಲು ದೀಪ ಎಲ್ಲ ಹಚ್ಚಿದೆ. ದೀಪ ಎಲ್ಲ ಹಚ್ಚಿಬಿಟ್ಟು ಉದ್ದಿಕಡ್ಡಿ ಬೆಳಗ್ತಿದೆ. ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಬಂದು ಊದ್ಬತ್ತಿ ಬೆಳಗ್ತಿದ್ದೆ. ನಮ್ಮ ಚಿಕ್ಕವನಿಗೆ ಫ್ರಿಜ್ಜಲ್ಲಿ ಏನೋ ಬೇಕು ಅಂತ ಆ ಕಡೆ ಈ ಕಡೆ ತೆಗಿತಾ ಇದ್ದ. ನಮ್ಮ ದೊಡ್ಡವನಿನ್ನೂ ಮಲಗಿದ್ದಾನೆ, ಅನ್ನು ಎಬ್ಸೋಣ, ಮತ್ತು ಈವ್ನಿಂಗ್ ಆಯ್ತಲ್ಲ ಓದ್ಕೊಳ್ಳಿ ಅಂತ ಎಬ್ಸೋಕ್ಕೆ ಹೋಗಿದ್ದೆ. ಎದ್ದ ತಕ್ಷಣ ಬಂದ ತಕ್ಷಣ ಚಾಕೋಸ್ಬೇಕು ಅಂತ ಇಟ್ಕೊಂಡು ನಿಂತ. ಇದು ನನ್ನ ಡೈಲಿ